ಸಾಮಾನ್ಯವಾಗಿ ಈ ಮಲೆನಾಡಿನ ಪ್ರದೇಶದಲ್ಲಿ ಈ ಹಲಸೆ ಹಣ್ಣಿನ ಬಿಡುವ ಸಮಯದಲ್ಲಿ ಎಲ್ಲರೂ ಈ ರೀತಿಯಂತಹ ಕಡುಬನ್ನು ಮಾಡ್ತಾರೆ. ಇದಕ್ಕೆ ಕೊಟ್ಟೆ ಕಡುಬು ಅಂತ ಹೇಳ್ತಾರೆ. ಅಂದರೆ ಈ ಹಲಸಿನ ಎಲೆಯ ಒಂದು ಕೊಟ್ಟೆಯನ್ನು ಮಾಡಿ ಅದಕ್ಕೆ ಹಲಸೆ ಹಣ್ಣಿನ ಹಿಟ್ಟನ್ನು ಹಾಕಿ ಇಡ್ಲಿ ತಪ್ಪಲೆಯಲ್ಲಿ ಬೇಯಿಸಿದಾಗ ನಿಮಗೆ ಈ ರೀತಿಯಂಥ ಕಡುಬನ್ನು ನೋಡ್ಬೋದು. ಹೆಚ್ಚಾಗಿ ಇದು 100ಕ್ಕೆ 100% ಹಲಸೆ ಹಣ್ಣಿನಿಂದಲೇ ಮಾಡಿರ್ತಾರೆ. ಮತ್ತು ಇದನ್ನು ಸೇವಿಸಬೇಕಾದ್ರೆ ಆಕಳ ತುಪ್ಪ ಇದ್ದರೆ ಭಾಳ ಅತ್ಯುತ್ತಮ. ಮತ್ತು ಈ ಬೆಳಗಿನ ನಾವೇನು ತಿಂಡಿಯ ಸಮಯದಲ್ಲಿ ಇನ್ನಿತರ ತಿಂಡಿಯ ಸಂಗಡನೂ ಇದನ್ನು ಸೇವಿಸಿದ್ರೆ ಭಾಳ ರುಚಿಕರವಾಗಿರುತ್ತೆ.